ಹಾಯ್ ಜಾಕಿ. ಓಹೋ ಬನ್ರಿ ಬಿಲ್ ಕಲೆಕ್ಟ್ರೆ, ಕೂತ್ಕೊಳ್ಳಿ. ನಾನು ಬಿಲ್ ಕಲೆಕ್ಟರ್ ಅಲ್ಲ, ಲಾಯರ್. ನೋಡ್ರಿ, ಪಬ್ಲಿಕ್ ಹತ್ರ ಇಲ್ಲಿಗಲ್ ಆಗಿ ಯಾವನ್ ದುಡ್ಡು ಕಲೆಕ್ಟ್ ಮಾಡ್ತಾರೋ ಅವರೆಲ್ಲ ನನ್ನ ಪ್ರಕಾರ ಬಿಲ್ ಕಲೆಕ್ಟ್ರೆ. ಅದು ಹಾಳಾಗೋಗ್ಲಿ, ಬಂದಿದ್ ವಿಷಯ ಹೇಳಿ. ಜಾಕಿ, ಪೊಲೀಸ್ನವ್ರನ್ನ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ. ಕೇಸ್ ಕೋರ್ಟ್ಗೆ ಹೋದ್ರೆ ನಿನಗೆ ಆಪತ್ತು. ನನಗೊತ್ತು. ನಾನು ನೋಡ್ತಿದ್ರೆ ಇದನ್ನ ಕೀಳ್ಬೇಕನ್ಸುತ್ತಲ್ಲ ನಿಮ್ಗೆ? ಹಾಗಲ್ಲ ಜಾಕಿ. ನನಗೆ ಟೆನ್ಷನ್ ಕೊಡ್ಬೇಡಿ ಲಾಯರ್ರೆ. ಛೇ ನೋಡಿ, ಯಾಗಾದ್ರೂ ಮಾಡಿ 1 ವಾರನೋ 15 ದಿವಸನೋ ಈ ಕೇಸ್ ನಮ್ಮ ಮುಂದೆ ತಳ್ಳಿ. ಏಯ್, ಲಾಯರ್ಗೆ ಪ್ರಸಾದ ಕೊಡೋ. ಬರ್ತೀನಿ ಜಾಕಿ. ಲಾಯರ್ರೆ, ಒಂದ್ ನಿಮಿಷ. ಏಯ್, ಎತ್ತ ಮೇಲೆ. ಬನ್ನಿ ಎಲ್ಲೋ. ಅಣ್ಣ, ಬನ್ನಿ ಎಲ್ಲಿ? ನಿಮ್ ನಿರೀಕ್ಷೆ ಎಷ್ಟು? 2 ಕೋಟಿ. 1 ಕೋಟಿ ಕೊಡ್ತೀನಿ. 2 ಕೋಟಿಗಿಂತ 1 ರೂಪಾಯಿ ಕಮ್ಮಿ ಇಲ್ಲ. 1.5 ಕೋಟಿ ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ. ಬಾರ್ಗೇನಿಂಗ್ ಮಾತಾ ಇಲ್ಲ. ಸ್ವಲ್ಪ ಟೈಮ್ ಬೇಕು, ನಾಳೆ ಕಾಲ್ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ? ಗುಡ್ ಡೇ. ಹಲೋ. ಹಾ ಪೂರ್ವಿ. ಬಾಲು, ಎಲ್ಲಿದ್ಯಾ? ನಾನೊಂದು ಚಿಕ್ಕ ಕಟಿಂಗ್ ಅಲ್ಲಿದ್ದೆ. ಕಟಿಂಗ? ಯಾಕೆ ನಿಂಗೆ ಯಾವಾಗ್ಲೂ ಹಾಗೆ ಕೇಳಿಸುತ್ತೆ? ಚಿಕ್ಕ ಮೀಟಿಂಗ್ ಅಲ್ಲಿದ್ದೆ. ಓ, ನಾನು ನಿನ್ ಕಂಪನಿ ಮುಂದಿದ್ದೀನಿ. ನನ್ ಕಂಪನಿನ? ಅಯ್ಯೋ, ಈ ಸಾಫ್ಟ್ವೇರ್ಗಳೇ ಇಷ್ಟು ತುಂಬಾ ಸ್ಲೋ. ನಾನು ನೀನ್ ಕೆಲಸ ಮಾಡೋ HP ಕಂಪನಿ ಮುಂದಿದ್ದೀನಿ. ಓಹೋ, ಅಲ್ಲಿದ್ಯಾ? ಅಲ್ಲಲ್ಲ, ಇಲ್ಲೇ ಇದ್ದೀನಿ. ಸರಿ, ನಾನು ಈಗಲೇ ಬಂದೆ. ಓಕೆ, ಬಾಯ್. ನನಗೆ ಸ್ವಲ್ಪ ಅರ್ಜೆಂಟ್ ಇದೆ. ಸುಲಭ ಶೌಚಾಲಯ ಇಲ್ಲೇ ಪಕ್ಕದಲ್ಲೇ ಇದೆ. ಅರ್ಜೆಂಟ್ ಅಲ್ಲ, ಇನ್ನೊಂಥರ ಅರ್ಜೆಂಟು. ಬಾಲು, ಬಾಲು. ಏನ್? ಅವನು ಲವ್ ಅಲ್ಲಿ ಬಿದ್ಬಿಟ್ಟವನೇ ಕಣೆ. ಹುಳ ಬಿದ್ರೋ ಫ್ರೂಟ್ ನ, ಲವ್ ಅಲ್ಲಿ ಬಿದ್ರೋ ಹಾರ್ಟ್ ನ ಯಾರು ಏನು ಮಾಡಕ್ಕಾಗಲ್ಲ. ಸಿಗಲ್ ಸತ್ಯ. ಕರ್ಮ. Hey bro, how do you think the hardware works in the software in the multinational company? Okay dude, I'll talk to you tomorrow. Bye. Hi Purvi. Hi. Sorry Purvi. I'm extremely sorry. I was really busy, you know. Cuttings. Cuttings? Kala. Meetings. ಹೌದು, ನೀವ್ ಕೆಲಸ ಮಾಡೋದು ಸಾಫ್ಟ್ವೇರ್ ಅಲ್ಲಿ, ಆದ್ರೆ ನಿಮ್ ಮಾತೆಲ್ಲ ಹಾರ್ಡ್ವೇರ್ ತರ. ಯಾಕೆ? ಅದು ಹಾಗೆ ಬಿಡಮ್ಮ. ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ ನಿನ್ನ ಫೇಶಿಯಲ್ ಎಕ್ಸ್ಪ್ರೆಷನ್ ಚೇಂಜ್ ಆಗ್ಬಿಡುತ್ತೆ. ಅದ್ ಸರಿ, ನಿಮ್ಮನ್ನ ಕೇಳ್ಕೊಂಡು ರಿಸೆಪ್ಷನ್ ಹತ್ರ ಹೋದ್ರೆ ಆ ರಿಸೆಪ್ಷನಿಸ್ಟ್ ಬಾಲು ಅಂತ ಹೆಸರಲ್ಲಿ ಯಾರು ಕೆಲ್ಸಾನೇ ಮಾಡಲ್ಲ ಅಂತಿದ್ಲು. ಹಂಗಂದ್ಲ ಅವಳ ಅಜ್ಜಿ. ಅವಳು ತುಂಬಾ ಕೆಟ್ಟವಳು ಪೂರ್ವಿ. ಅವಳು ನನ್ಗೆ ಕಾಳಾಗ್ತಿದ್ದಾಳೆ. ಹೌದಾ ಬಾಲು? ಹೌದು. ನೀನ್ ತಲೆ ಕೆಡ್ಸ್ಕೊಂಬೇಡ. ಬಾ ನಾವು ಹೋಗೋಣ. ಗಾಡಿ ಹತ್ತಿ. ಸರಿ. ಸರಿಯಾಗಿ ತೆಗ್ದಿಟ್ಕೊಳ್ಳಿ, ಗಾಡಿ ಸರಿಯಾಗಿ ಓಡುತ್ತೆ, ಇಲ್ಲಾಂದ್ರೆ ಅಲ್ಲಾಡುತ್ತೆ. ಏನ್ ತೆಗ್ದಿಟ್ಕೊಬೇಕು? ಫುಟ್ ರೆಸ್ಟ್ ಕ್ಲೋಸ್ ಇದೆ, ಓಪನ್ ಮಾಡಿ ಕಾಲ್ ಇಟ್ಕೊಳ್ಳಿ. ಹೌದು, ನೀವೇನ್ ಅನ್ಕೊಂಡ್ಬಿಟ್ರಿ? ನಾನು ಏನೇನೋ ಅನ್ಕೊಂಡ್ಬಿಟ್ಟೆ ಬಿಡಿ. ಏನೇನ್ ಅನ್ಕೊಂಡ್ಬಿಟ್ರಿ? ಹೇಳಬೇಕಾ? ಇಲ್ಲ ಬೇಡ ಬಿಡಿ. ನಾನು ಹೇಳಿದ್ರೆ ನೀವು ತಪಸ್ ಮಾಡ್ದೇನೆ ಸ್ವರ್ಗ ನೋಡ್ಬಿಡ್ತೀರಾ. ನೀವ್ ಹೇಳದ್ ನನಗೆ ಏನು ಅರ್ಥ ಆಗಲ್ಲ ಬಾಲು. ನನಗೂ ಅಷ್ಟೇ ಪೂರ್ವಿ. ನಡೀರಿ ಹೋಗೋಣ.
ಕೊಡ್ಸಿದ ಹೊಸ ಬಟ್ಟೆ ಎಲ್ಲ ಗಲೀಜಾಗೋಯ್ತು. ಎದಳು. ಏನಾಗಿಲ್ಲ ಅಲ್ಲ? ಗೇಂಡಾಂಬಾಗ ನನ್ನ ಮಗನೇ ಕನಲ್ಲಿ ಟೆನ್ನಿಸ್ ಬಾಲ್ ಇಟ್ಕೊಂಡಿದ್ಯಾ? ಕೊಡಿಲಿ. ಸಾರಿ ಸರ್. ನನ್ ಬೈಕ್ ಏನು ಆಗಿಲ್ವಲ್ಲ ಬಾಲು? ಬೈಕ್ ಕತೆ ಬಿಡು, ಬಾಡಿಗೆ ಏನಾಗಿಲ್ಲ ತಾನೆ? ಸ್ಪೇರ್ ಪಾರ್ಟ್ಸ್ ಇದ್ರೋಗಿದ್ಯಾ ಗಾಡಿದು? ಬಾ. ಅಣ್ಣ ಬನ್ನೂರ್ ಕುರಿ ತಗಲಾಕೊಂಡ್ಬಿಡ್ತು. ಸರಿನಾ? ಇನ್ಮೇಲೆ ಅದು ಕರೆಕ್ಟಾಗಿ ಕೊಡ್ಸು. ಗುಡ್ ಬೈ. ಔಚ್. ಬನ್ನಿ 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 ಬಂದ್ಬಿಟ್ಟ. ಬನ್ನಿ. ಗಣೇಶ ಇಲ್ಲಪ್ಪ. ಯಾವ ಗಣೇಶ? ಅದೇ ಮೊನ್ನೆ ವಿಧಾನಸೌಧದಲ್ಲಿ ಇಟ್ಬಿಟ್ಟು ಆರ್ಕೆಸ್ಟ್ರಾ ಮಾಡಿ ಡ್ಯಾನ್ಸ್ ಆಡಿದ್ರಲ್ಲ ಆ ಗಣೇಶ. ಅದನ್ನಾಗ್ಲೇ ಹೆಬ್ಬಾಳದ ಕೆರೆಗೆ ಬಿಟ್ರಲ್ಲಣ್ಣ. ಅಪ್ಪ ಸ್ವಲ್ಪ ಅದುಮ್ಕೊಂಡು ನಿಂತಿರ್ತೀಯ? ನಾನ್ ಕೇಳ್ತಿರೋದು ಗಣೇಶ ವಿಗ್ರಹ. ನಿಜವಾಗ್ಲೂ ನನಗೆ ಯಾವ ವಿಗ್ರಹದ ಬಗ್ಗೆನೂ ಗೊತ್ತಿಲ್ಲ ಅಣ್ಣ. ವಿಗ್ರಹ ಬಗ್ಗೆನೇ ಗೊತ್ತಿಲ್ಲ ಅಂತಲ್ಲ ಇವನ್ಗೆ. ಸರಿ, ನಾನ್ ನಿನ್ಗೆ ಕಾಸು ಕೊಟ್ಟು ಕಳಿಸ್ತಲ್ಲ ಒಂದ್ ಬ್ಯಾಗಲ್ಲಿ ಹಾಕಿ. ಆ ಬ್ಯಾಗ್ ಮೇಲೆ ಅದೇನೋ ರೆಡ್ಡಿಂಗ್ ಕಲರ್ ಬಿದ್ಬಿಟ್ಟೈತೆ. ರೆಡ್ಡಿಂಗ್ ಕಲರ್ಣ? ಬ್ಲಡ್ ಬ್ಲಡ್ ಜಾಡ್ಸ್ ಒದ್ದ ಅಂದ್ರೆ ಅದು ಮೂಗು ಬಾಯಲ್ಲಿ ಬಂದ್ಬಿಡ್ಬೇಕು. ನೋಡು, ಆ ಗಣೇಶನ್ ವಿಗ್ರಹ ನಿನ್ನ ಹತ್ರ ಯಾಕೆ ಬಂತು ಅಂತ ನನಗೆ ಗೊತ್ತು. ಅದು ಈಗ ಎಲ್ಲಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಹೇಳಿದ್ರೆ ನೀನೊಬ್ನೇ ಕೈಲಾಸಕ್ಕೆ ಹೋಗ್ತೀಯ, ಇಲ್ಲ ಅಂದ್ರೆ ಫ್ಯಾಮಿಲಿ ಪ್ಯಾಕಿಂಗ್ ಫುಲ್ ಪ್ಯಾಕೇಜ್ ಟು. ನನ್ನ ನಂಬಿ ಅಣ್ಣ, ನಿಜವಾಗ್ಲೂ ಆ ವಿಗ್ರಹ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ ಅಣ್ಣ. ಏಯ್, ನನ್ ಕಿವಿಗೆ ಬೃಂದಾವನ್ ಗಾರ್ಡನ್ ಇಡಕ್ ನೋಡ್ತಾ ಇದ್ಯಾ? ಇಲ್ಲ ಅಣ್ಣ. ನಾನ್ ಮನ್ಸ್ ಮಾಡಿದ್ರೆ ನೀನ್ ಎದೆ ಮೇಲೆ ಲಾಲ್ ಬಾಗ್ ಇಟ್ಬಿಟ್ಟು 1 kg ಅಕ್ಕಿ ತಗೊಂಡ್ ಬಾಯ್ಗೆ ಹಾಕ್ಬಿಡ್ತೀನಿ. ರೇಷನ್ ಡಿಪೋ ನೋಡು, ಇವನ್ ಫ್ಯಾಮಿಲಿನ ಆಯ್ತಣ್ಣ. ಪ್ಲಾನಿಂಗ್ ಮಾಡ ತಿಂತಾನೆ